ಅವರೆಲ್ಲ ಹೊಂಟಾರ ಚಿಕ್ಕೋಡಿಗೆ ಯಾಕಂದ್ರೆ ಕಾಕನ ಕಾಲು ನೋವು ಆಗೈತಲ್ಲ ಅದ್ರ ಸಂಬಂಧ ಹಾಲು ತೊಗೊಂಡಿದ್ರೆ ನಾನು ಹಾಲು ತೊಗೊಂಡು ಮ್ಯಾಲೆ ಹೊಂಟೇನಿ. ಇವತ್ತು ನಾನು ಬೆಂಗಳೂರಿಗೆ ಬಸ್ ಐತ್ಕೊಂಡು ಸಂಜೆ ಒಳಗೆ ನಾನು ಹೋಗ್ಬೇಕಂತ. ಎಷ್ಟು ಜಲ್ದಿ 9 ದಿನ ಕಳೆದು ಗೊತ್ತಾಗಿಲ್ಲ ನೋಡ್ರಿ. ಬೇಜಾರಾಕೈತಿ ಬಟ್ ವಾಪಸ್ ಬರೋ ಖುಷಿನೂ ಆಯ್ತು ಹಂಗೆ. ಸೊ ಹೆಂಗೆ ಇವತ್ತಿನ ಡೇ ಸ್ಪೆಂಡ್ ಆಕೈತಿ ತೋರಿಸ್ತೀನಿ. ಸೊ 2:30 ಆಗೈತೆ ಟೈಮ್. ಹೊರಗೆ ಹೋಗಿದ್ದೆ, ಈಗ ಬಂದೆ. ಪಂಚಪಕ್ವಾನ್ನ ಮಾಡ್ಯಾರ ಇವತ್ತು. ಏನೇನು ಮಾಡ್ಯಾರ ಅಂತ ನೋಡೋಣ ಬರ್ರಿ. ಸಾರು, ಅನ್ನ, ಸೌತೆಕಾಯಿ ಪಲ್ಯ, ಇದು ನುಚ್ಚು ಅಂತ ನಮ್ಮ ಕಡೆ ಭಾಳ ಚಲೋ ಇರ್ತೈತೆ. ಅವರೆಲ್ಲ ಊಟ ಮಾಡ್ಯಾರ. ನಾನು ಕಾಕ ಮತ್ತು ಅಷ್ಟ ಕಾರಿಗೆ ಬರೋಕೆ ಹೋಗ್ಯಾರ. ನಾವು ಬಂದ್ಮೇಲೆ ನಾವು ಊಟ ಮಾಡ್ತೇವೆ. ರೊಟ್ಟಿ ಐತಿ, ಐ ಥಿಂಕ್ ಚಪಾತಿನೂ ಐತಿ ಕೆಳಗೆ. ಚಪಾತಿನೂ ಐತಿ ಅಲ್ಲಿ ಮಾದೇಲಿ, ಶಿಕರಣಿ, ಜುಣುಕ, ಫ್ರೆಶ್ಲಿ ಕಾಸಿದ ತುಪ್ಪ, ಉಪ್ಪಿನಕಾಯಿ, 2 ಥರ ಚಟ್ನಿ, ಮತ್ತೇನಾರು ಐತಲ್ಲ ಫ್ರಿಜ್ನಾಗ, ಹಾಲು ಐತಿ. ಮತ್ತು ನನಗೆ ಮಜ್ಜಿಗೆ ಅದಾವ. ಇಷ್ಟೆಲ್ಲ ಊಟ ಮಾಡಿ ಹೋಗಬೇಕಂದ್ರೆ ಬಟ್ ಈ ಸಲ ಭಾಳ ಖುಷಿಲೇ ಹೊಂಟೇನಿ. ಯಾಕಂದ್ರೆ ಭಾಳ ಜಲ್ದಿ ವಾಪಸ್ ಬರ್ತೇನೆ. ಅಂದರೆ ಜಲ್ದಿ ಅಂದ್ರೆ ಒಂದು ತಿಂಗಳು 1.5 ತಿಂಗಳು ಆಗೋದನ. ಎದಕ್ಕೆ ವಾಪಸ್ ಬರ್ತೇನೆ ಮತ್ತು ಏನು ಜಾಬ ಬಿಡತ್ತೇನೆ ನಾನು ಪೂರ್ತಿ. ಮನ್ಯಾಗ ಖಾಲಿ ಕುಂದಿರ್ತೀನಿ ನಾನು. ಅದನ್ನೆಲ್ಲ ಹೇಳ್ತೇನೆ ನಿಮ್ಗೆ ಇನ್ನೊಂದು ಸ್ವಲ್ಪ ದಿವಸ ಒಳಗೆ. ಲೈಕ್ ಆಲ್ಮೋಸ್ಟ್ ಕನ್ಫರ್ಮ್ ಆದಂಗೆ ಆಗೈತಿ ಈಗ. ಬಟ್ ಇನ್ನೂ ಒಂದು ಕನ್ಫರ್ಮೇಷನ್ ಸಿಕ್ಕರೆ ನಾನು ರಿವೀಲ್ ಮಾಡ್ತೀನಿ. ಸೊ ಸಿಗ್ತೇನೆ ನಿಮ್ಗೆ ಊಟ ಮಾಡಿ. ಆಮೇಲೆ ಇವತ್ತು ಪೂರ್ವಿನೂ ಬರೋಕ್ಕೆ ನಮ್ಮ ಲಾಡು ಅಕ್ಕಿ ಬಂದಮೇಲೆ ಸಿಗ್ತೇನಂತ. ಬಾಯ್. ಸೊ ಇದೆ ನೋಡ್ರಿ ನಮ್ಮ ಹತ್ತನಿ ಡೆವಲಪ್ಡ್ ಏನಾದರೂ ಅನ್ಬೋದಾ. ಬಟ್ ಬರೋ ಮುಂದೆ ಭಾಳ ಬೇಜಾರಾಕೈತಿ. ಅದು ನಾನು 10 ಡೇಸ್ ಇದ್ದೆ ಈ ಸಲ ಅಂತೂ. ಎಲ್ಲರನ್ನೂ ಬಿಟ್ಟು ಬರೋಕೆ ನನಗಂತೂ ಮನಸ್ಸೇ ಇರಲಿಲ್ಲ. ಬಟ್ ಬರ್ಬೇಕಲ್ರಿ, ಜಾಬ್ ಐತಿ ಬೆಂಗಳೂರಾಗ, ಏನು ಮಾಡೋಕ್ಕಾಗಲ್ಲ. ಎಲ್ಲರೂ ಮನೆ ಬಿಡಬೇಕಾ. ಎಷ್ಟು ಚಂದ ಕಾಣತೈತೆ ನೋಡ್ರಿ ನಮ್ಮ ಹತ್ತನಿ. ಎಲ್ಲರಿಗೂ ಅವ್ರವ್ರು ಚಂದ. ಬಟ್ ನನಗೆ ನಮ್ಮೂರಿನ ಮೇಲೆ ಭಾಳ ವ್ಯಾಮೋಹ. ಯಾಕಂದ್ರೆ ನಮ್ಮ ಅಜ್ಜಿ ಅಜ್ಜ ಇರ್ತಾರೆ. ಆಮೇಲೆ ನಾನು ಅಲ್ಲೇ ಊರಾಗಿದ್ರೆ ಲೈಕ್ ಟೈಮ್ ಪಾಸ್ ಆಗ್ತೈತ್ರಿ, ಒಟ್ಟ ಬೋರ್ ಆಗಲ್ಲ. ಇದು ಆತನಿ ಫೇಮಸ್ ಅಂಬೇಡ್ಕರ್ ಸರ್ಕಲ್ ನೋಡಿ, ಇಲ್ಲೇ ಬಸ್ ಸ್ಟ್ಯಾಂಡ್ ಐತಿ. ಹಂಗೆ ಬಂದೆ ಬೆಂಗಳೂರಿಗೆ.